ವಾಪಲಣ್ಣಿ ಈ ಬೆಳಗಾವಿ ಗಲಾಟೆಯಿಂದವ ಕಾಂಗ್ರೆಸ್ ಯಾವಾಗ ಎಳ್ಳು ಚೂರ ಆಯ್ತದ ಗೊತ್ತಾಯ್ತಿಲ್ಲ ಕಣ. ಯಾಕ್ಲ ಏನಾಯ್ತ ಬೆಳಗಾವಿ ಗಲಾಟೆಲಿ? ಸಿಟಿ ರವಿ ಮ್ಯಾಟ್ರು ಹೇಳ್ತಾ ಇದೀಯ ಹೆಂಗಪ್ಪ? ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಸಿಟಿ ರವಿ ಮ್ಯಾಟ್ರ್ ಅಲ್ಲ ಕಣ, ಲಕ್ಷ್ಮಕ್ಕನ ಮ್ಯಾಟ್ರು. ಏನ್ಲ ಇದು ಲಕ್ಷ್ಮಕ್ಕನ ಮ್ಯಾಟ್ರು? ಮೊನ್ನೆ ಡೆಲ್ಲಿ ದೇಶದಿಂದ ಸುರ್ಜೇವಾಲ್ ಬಂದಿತ್ತಲ್ಲ ಅಣ್ಣ, ಅವತ್ತು DK ಸ್ಕೋಪ್ ತಗೊಳಕ್ಕೋ ಇಲ್ಲ ಶಿಷ್ಯ ಲಕ್ಷ್ಮಕ್ಕನ್ನ ಬೆಳೆಸ್ಬೇಕು ಅಂತಲೋ ಬೆಳಗಾವಿನ ಲಕ್ಷ್ಮಿ ಉದ್ಧಾರ ಮಾಡ್ತೈತಿ. ಬೇರೆ MLAಗಳು ಅದೇ ತರಕ್ಕೆ ಕೆಲಸ ಮಾಡ್ಬೇಕು ಅಂದೈತಿ. ನನ್ನ ಮಗ ಸುತ್ತಿ ಬಳಸಿ ಎಲ್ಲಿಗೆ ಬರ್ತಾವನೆ ಅಂತ ನಂಗೆ ಗೊತ್ತು. ಹೇಳಿ ಆಮೇಲೇನು ಆ ಮಾತ್ ಕೇಳ್ತಿದ್ದಂಗೆ ಸತೀಶ್ ಜಾರಕಿಹೊಳಿ ರೈಜ್ ಆಗೈತಿ. ಸ್ವಂತ ದುಡ್ಡು ಖರ್ಚು ಮಾಡಿ ಪಾರ್ಟಿ ಕಟ್ತಾ ಇದೀನಿ, ನನ್ ಮುಂದೆಲ್ಲ ಹಿಂಗೆಲ್ಲ ಮಾತಾಡ್ತಿರಂತವ ರಾಂಗ್ ಆಗಿ ಕೂಗಾಡ್ಬಿಡ್ತಂತೆ ಕಣೆ. ಇರೋನ ಮೂಗ ಅಂತೆಲ್ಲ ಕಚ್ಚಡ ನನ್ ಮಗನೇ, ತೊಟ್ಟಿ ನನ್ ಮಗನೇ, ಬೇವರ್ಸಿ ನನ್ ಮಗನೇ ಬರ್ಲಾ? ಏನ್ ಗೌರವ ಏಕ್ ಹಿಂಗ್ ಮಾಡ್ಕೊಳಕ್ ಹೋಯ್ತದ್ಲ DK? ಎಲ್ಲಾರ ಜೊತೆಲೂ ವಿರೋಧ ಕಟ್ಕೊಂಡು ಹೆಂಗ್ಲ CM ಆಯ್ತದಿದು? ಪಾರ್ಟಿಗೋಸ್ಕರ ನಾನು ಜೈಲ್ಗೆ ಹೋಗಿ ಬಂದಿದ್ದೀನಿ. ಪಾರ್ಟಿ ಮೇಲೆ ನನ್ನ ಋಣ ಐತೆ, ನಂಗೆ ಕುರ್ಚಿ ಕೊಡ್ಲೇಬೇಕು. ಹೈಕಮಾಂಡ್ ಕೊಟ್ಟೆ ಕೊಡ್ತದೆ ಅನ್ನೋ ಕಾನ್ಫಿಡೆನ್ಸ್ ಎಲ್ಲ ಐತೆ ಕಣ DK. ಅಯ್ಯಯ್ಯೋ, ಹೈಕಮಾಂಡ್ ನಾವು CM ಮಾಡ್ತೀನಿ ಅಂದ್ರು ಲೋಕಲ್ ಲೀಡರ್ಗಳು MLAಗಳು ಒಪ್ಕೊಬೇಕಲ್ಲ. ಒಪ್ಕೊಳ್ಳೋದಿರ್ಲಿ, ಇರಬ್ಬರವೆಲ್ಲ ಎದ್ ನಿಂತವೆ. ನಾನು ಸೀನಿಯರ್, ನಂಗೂ ಕುರ್ಚಿ ಬೇಕು ಅಂತವ. ನ್ಯಾಚುರಲ್ ಆಗಿ ನೀವು ಪ್ರತಿನಿತ್ಯ ನೋಡ್ತಿರಲ್ಲ, ಎಲ್ಲರೂ ಆಸ್ಪಿರೆಂಟ್. ಈಗ ಶಾಸಕದವ್ರು ಮಂತ್ರಿ ಆಗ್ಬೇಕಂತಾರೆ, ಮಂತ್ರಿ ಆಗಿ ಸೀನಿಯಾರಿಟಿ ಅಟೇನ್ ಆದ ಕೂಡಲೇ ನಾ ಯಾಕೆ ಮುಖ್ಯಮಂತ್ರಿ ಆಗಬಾರ್ದಂತ ಸಹಜ ಅವರಲ್ಲಿ ಆ ಭಾವನೆ ಹುಟ್ಟಿದಾಗ ಯಾರಿಗೆ ನೋಡಿ ರಾಜಕಾರಣದಾಗ ಯಾರಿಗೂ ಏನು ಸಮಾಧಾನನೇ ಇಲ್ಲ. ನಿಮ್ಮ ಅಭಿಪ್ರಾಯಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಆಗ್ತೇನೆ, ನಾನು ಯಾಕೆ ಆಗ್ಬಾರ್ದು? ನಾನು ದಲಿತ ಇದ್ದೀನಿ, ನಾನು ಯಾಕೆ ಆಗ್ಬಾರ್ದು? ನಾನು ಆಗ್ತೇನೆ. ಸೂಪರ್ ಮಾಮ. ಬರೀ ಆಶೆ ಪಡ್ಕೊಂಡ್ರೆ ಆಗೋದಿಲ್ಲ ಕಣ್ಲ. ಅಧಿಕಾರ ಅನ್ನೋದು ವಯಸ್ಸು ಅನುಭವ ನೋಡ್ಕೊಂಡು ಕೂಡ ಪೆನ್ಷನ್ ಅಲ್ಲ ಕಣ್ಲ. ಅಧಿಕಾರ ಅನ್ನೋದನ್ನ ಒಡೆದಾಡಿ ಕಿತ್ಕೊಂಬೇಕು, ಕಿತ್ಕೊಂಡಿದ್ನ ಉಳಿಸ್ಕೊಂಬೇಕು. ಆ ತಾಕತ್ತಿದ್ದವು ಮುಂದೆ ಬಂದು CM ಆಯ್ತವೆ ಕಂಬುಳ್ಳೆ. ಇವನ್ನೆಲ್ಲ ನೋಡಿ ಅಶೋಕ್ ಅಂಡು ಬಡ್ಕೊಂಡ್ ನಗ್ತೈತೆ ಕಣ. ನೋಡ್ಲಾಣ ಇಲ್ಲಿ. ನೆಕ್ಸ್ಟ್ ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದೀರ, ಹೊಡೆದಾಡ್ತಾ ಇದೀರಲ್ಲ. ನನಗೇನ್ ಭಯ ಅಂತ ಹೇಳಿದ್ರೆ CM ಕುರ್ಚಿ ಎಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲುನು ಸಿದ್ದರಾಮಯ್ಯ ಒಂದ್ ಕಡೆ, DK ಒಂದ್ ಕಡೆ, ಪರಮೇಶ್ವರ್ ಒಂದ್ ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ CM ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಶೋಕ್ಗೆ ಇದೇ ಒಳ್ಳೆ ಟೈಮು. ರೆಡಿ ಕಾಂಗ್ರೆಸ್ ನ ಆಪರೇಷನ್ ಮಾಡಿ ಹೊಸ ಗೌರ್ಮೆಂಟ್ ಕಟ್ಕೊಳಕ್ ಹೇಳ. ಅಶೋಕ್ ಆಪರೇಷನ್ ಮಾಡೋದಿರ್ಲಿ, ಅದ್ರ ಪಾರ್ಟಿಯಿಂದ ಒಂದಷ್ಟು ಜನ, JDS ಇಂದ 11 ಜನ ಕಾಂಗ್ರೆಸ್ ಹೋಯ್ತವಂತೆ ಕಣ. ಅಷ್ಟೊಂದ್ ಜನ ಎಲ್ಲ ಕಾಂಗ್ರೆಸ್ಗೆ ಹೋಗಿ ಏನ್ ಮಾಡ್ತಾವಂತ? ಏ ಕಾಂಗ್ರೆಸ್ ಬಿ ಕಾಂಗ್ರೆಸ್ ಅಂತ 2 ಮರಿ ಪಾರ್ಟಿ ಎದ್ದೋಯ್ತದೆ ಅಷ್ಟೇ. ಯಾಕಂಡ್ಲ ಆಗೋದು ತೆರಿಗೆ ಶಿವನಿ ಶಂಭುಲಿಂಗ. ಮಹನೀಯರೇ ಮತ್ತು ಮಹಿಳೆಯರೇ, ಅಕ್ಕ ತಂಗಿರೇ, ಅಣ್ಣ ತಮ್ಮದಿರೇ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರಿಗೆ ಚಪ್ಲಿಯಾರ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ನೀವ್ ಇಂಥವ್ರಿಗೆ ಓಟ್ ಹಾಕ್ತೀರಾ? ಅಷ್ಟೇ.